ನಮಸ್ಕಾರ ಕಂದ, ಹೇಗಿದ್ದೀಯಾ? ಈ ವರ್ಷ ದಿಶಾ ದಿವಿಜ್ ಹೊಸ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ನಿನ್ನ ಸ್ಕೂಲು ಶುರು ಆಗಿರ್ಬೇಕಲ್ವಾ? ಇಬ್ಬರೂ ಹೊಸ ಸ್ಕೂಲ್ ಅಂತ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ರು. ಹೊಸ ಸ್ಕೂಲ್ ಹೇಗಿರುತ್ತೋ, ಟೀಚರ್ಸ್ ಹೇಗಿರುತ್ತೋ, ಜಾಗ ಹೇಗಿರುತ್ತೆ, ಬಿಲ್ಡಿಂಗ್ ಹೆಂಗಿರುತ್ತೆ, ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ ಅಂತೆಲ್ಲ ಅವ್ರವರು ಮಾತಾಡ್ಕೋತಾ ಇದ್ರು. ನನ್ನೂ ಬಂದು ಪ್ರಶ್ನೆ ಕೇಳ್ತಾ ಇದ್ರು. ಸೊ ಅವತ್ತಿಂದ ನಾನು ಸಮಾಧಾನ ಮಾಡ್ತಿದ್ದೆ. ಆದರೆ ಇವತ್ತು ಬೆಳಗ್ಗೆ ಹೋಗೋವಾಗ ಒಂದು ಮಾತು ಹೇಳಿ ಕಳಿಸ್ದೆ. ಅದನ್ನೇ ನಾನು ನಿಮ್ಮೊಟ್ಟಿಗೆ ಕೂಡ ಇವತ್ತು ಶೇರ್ ಮಾಡ್ತಿದ್ದೀನಿ. ಸೊ ಏನು ಗೊತ್ತಾ ಕಂದ, ಜೀವನದಲ್ಲಿ ಒಂದೇ ಥರ ಒಂದೇ ಸಮ ಎಲ್ಲನೂ ಇರೋದಿಲ್ಲ, ಚೇಂಜಸ್ ಇದ್ದೇ ಇರುತ್ತೆ. ನೀನು ಯಾವತ್ತೂ ಒಂದೇ ಕಂಫರ್ಟ್ ಝೋನಲ್ಲಿ ಒಂದೇ ಸ್ಕೂಲು, ಒಂದೇ ಮನೆ, ಒಂದೇ ಜಾಗ, ಒಂದೇ ಫ್ರೆಂಡ್ಸು ಅಂತ ಇದ್ದರೆ ಬಾವಿ ಕಪ್ಪೆ ಆಗೋಗ್ತೀಯ. ಫ್ರಾಗ್ ಇನ್ ದ ವೆಲ್ ಅಂತ ಹೇಳ್ಬೋದು. ಸೊ ಎಕ್ಸ್ಪೋಜರ್ ಬಹಳ ಮುಖ್ಯ. ಈಗ ಹೊಸಬ್ರನ್ನ ಮಾತಾಡಿಸಿ ಹೊಸ ಜಾಗದಲ್ಲಿ ಅಡ್ಯಾಪ್ಟ್ ಆದಾಗಲ್ವಾ ನಮಗೆ ಎಷ್ಟೋ ಹೊಸ ಎಕ್ಸ್ಪೀರಿಯನ್ಸ್ ಸಿಗೋದು. ಮತ್ತು ಬಾವಿ ಕಪ್ಪೆ ಆಗೋದು ಒಳ್ಳೇದಾ? ನೀನೇ ಹೇಳು. ಒಂದೇ ವಿಷಯ ತಿಳ್ಕೊಂಡು ಇನ್ನೇನು ಗೊತ್ತೇ ಇರಲ್ಲ ಪ್ರಪಂಚದಲ್ಲಿ, ಅವರನ್ನು ಬಾವಿ ಕಪ್ಪೆ ಅಂತಾರೆ. ಈಗ ಒಂದೇ ಸ್ಕೂಲ್ನಲ್ಲಿ ನೀನು ಕಂಟಿನ್ಯೂ ಮಾಡೋಕ್ಕಾದರೆ, ಒಂದೇ ಫ್ರೆಂಡ್ಸ್ ಜೊತೆಗಿದ್ದರೆ ಚೆನ್ನಾಗಿರುತ್ತೆ. ಬಟ್ ಸ್ಕೂಲ್ಗಳಲ್ಲೇ ಈಗ ಕ್ಲಾಸಸ್ ಚೇಂಜ್ ಮಾಡ್ತಾರೆ, ಟೀಚರ್ಸ್ ಚೇಂಜ್ ಆಗ್ತಾರೆ, ಕ್ಲಾಸ್ ಟೀಚರ್ ಪ್ರತಿ ವರ್ಷ ಚೇಂಜ್ ಆಗ್ತಿರ್ತಾರೆ, ಫ್ರೆಂಡ್ಸ್ ಕೂಡ ಏನೇನೋ ಮಾಡ್ತಾ ಇದ್ದಾರೆ, ಚೇಂಜ್ ಮಾಡ್ತಾ ಇದ್ದಾರೆ ವರ್ಷ ಕ್ಲಾಸಲ್ಲಿ, ಸೆಕ್ಷನ್ಸಲ್ಲಿ ಅಲ್ವಾ? ಸೊ ನಾವು ಓದಿದ ಟೈಮಲ್ಲಿ ಹೆಂಗಿತ್ತು ಅಂದರೆ, ಒಂದೇ ಗ್ರೂಪು, ಒಂದೇ ಫ್ರೆಂಡ್ಸು, ಆಲ್ಮೋಸ್ಟ್ ಗೊತ್ತಿದ್ದಂಥ ಟೀಚರ್ಸೇನೆ ಪಕ್ಕ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಒಂದು 10ನೇ ಕ್ಲಾಸ್ ತನಕ ಹಾಗೆ ಇರ್ತಿತ್ತು. ನನಗೆ ಹಾಗಿರಲಿಲ್ಲ, ಅದು ಬೇರೆ ವಿಷಯ. ನಾನು ಚೇಂಜ್ ಮಾಡ್ತಾ ಇದ್ದೆ ಸ್ಕೂಲು. ಬಟ್ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹೇಳ್ತಾರೆ ಆ ಥರ ಅವ್ರಿಗಿತ್ತು ಅಂತ. ಸೊ ಒಂದೇ ಥರದ ಸರೌಂಡಿಂಗ್ಸು ಎಲ್ಲ ಇದ್ದಾಗ ಒಂಥರ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಆದರೆ ಇವಾಗೇನು ಹೊಸ ಸ್ಕೂಲು ಇರಬಹುದು, ಅಥವಾ ಬೇರೆ ಕ್ಲಾಸ್ಗೆ ಹೋದಾಗ ಫ್ರೆಂಡ್ಸ್ ಎಲ್ಲ ಚೇಂಜ್ ಆಗಿರ್ಬೋದು. ಈಗ ಅದೇ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಗಿ ನೀನು ಅದನ್ನು ತಗೊಳ್ಬೇಕು. ಈಗ ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಹೋದ್ಮೇಲೆ ತಾನೇ ಗೊತ್ತಾಗುತ್ತೆ. ಒಳ್ಳೆಯದು ಕೆಟ್ಟದ್ದು ಅನ್ನೋಕ್ಕಿಂತ ಡಿಫ್ರೆಂಟಾಗಿರುತ್ತೆ ಅನ್ನೋದನ್ನು ನೀನು ತಲೆಯಲ್ಲಿಟ್ಕೊಳ್ಬೇಕು. ಈಗ ಯಾವುದೇ ಹೊಸದು ಏನಾದರೂ ಚೇಂಜ್ ಆದಾಗ ಸ್ವಲ್ಪ ಡಿಸ್ಕಂಫರ್ಟ್ ಇದ್ದೇ ಇರುತ್ತೆ. ಯಾಕೆ ಗೊತ್ತಾ? ನಾವು ಯಾವಾಗಲೂ ಅದಕ್ಕೆ ಕಂಪೇರ್ ಮಾಡ್ತಿರ್ತೀವಿ. ಆ ಟೀಚರ್ ಹಾಗಿದ್ರು, ಈ ಟೀಚರ್ ಹೀಗಿಲ್ಲ, ಆ ಮನೆ ಹಾಗಿತ್ತು, ಈ ಮನೆ ಹಾಗಿಲ್ಲ, ಆ ಫ್ರೆಂಡ್ಸ್ ಹಾಗಿದ್ರು, ಈ ಫ್ರೆಂಡ್ಸ್ ಹಾಗಿಲ್ಲ ಅಂತ ಸುಮ್ಮನೆ ಕಂಪೇರ್ ಮಾಡಿ ನಾವೇನು ಮಾಡ್ತಿದ್ದೀವಿ, ಒಂದು ಎಕ್ಸ್ಪೆಕ್ಟೇಷನ್ಸನ್ನ ಸೆಟ್ ಮಾಡ್ಕೊಳ್ತಾ ಇದ್ದೀವಿ. ಆ ಎಕ್ಸ್ಪೆಕ್ಟೇಷನ್ ಇದ್ದಾಗಲ್ವಾ ನಮಗೆ ಬೇರೆಯವ್ರ ಜೊತೆಗೆ ಒಗ್ಕೊಳ್ಳೋದಕ್ಕೆ ತೊಂದರೆ ಆಗೋದು. ಈಗ ಏನು ಮಾಡ್ತಿದ್ದೀವಿ, ಇವಳು ಹಿಂಗಿದ್ಲು, ಇವಳು ಹಿಂಗಿದ್ದಾಳೆ. ಬೇರೆ ಜನ ಬೇರೆ ಥರನೇ ಇರ್ತಾರೆ, ಆದರೆ ಒಳ್ಳೆಯವರು ಕೆಟ್ಟವರು ಅನ್ನೋದು ತಿಳ್ಕೊಳಕ್ಕೆ ನಿನಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಯಾವಾಗ ಇವ್ರು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಿದ್ದ ತಕ್ಷಣ ನಿನಗೆ ಅವಳ ಥರ ಇಲ್ಲ, ಆ ಥರ ಇಲ್ಲ ಅಂತ ಡಿಸಪಾಯಿಂಟ್ಮೆಂಟ್, ಆ್ಯಂಕ್ಷಿಯಸ್ಸು, ಡಿಸ್ಕಂಫರ್ಟು, ಒಂಥರ ವಿಲಿ ಒದ್ದಾಡೋ ಥರ ಆಗ್ತಿರುತ್ತೆ. ಅದಕ್ಕೆ ಅರ್ಧ ಜೀವನದಲ್ಲಿ ಸಂಕಟ ಆಗಿಬಿಡುತ್ತೆ. ಸೊ ಅಡ್ಯಾಪ್ಟೇಷನ್ ಅವಾಗ ಕಷ್ಟ ಆಗೋದು. ಓಕೆ, ನಾನೇನು ಹೇಳ್ತಿದ್ದೀನಿ ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಯಿತು ತಾನೇ? ಕೀಪ್ ಆ್ಯನ್ ಓಪನ್ ಮೈಂಡ್. ಓಪನ್ನಾಗಿ ಒಂದು ಫ್ರೆಶ್ ಚಾಪ್ಟರ್, ಇದು ಹೊಸದು ಏನೋ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡು ನೀನು ಹೋದಾಗ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್. ಸಿಂಪಲ್ ಆಗಿರುತ್ತೆ, ಆ್ಯಬ್ಸಲ್ಯೂಟ್ಲಿ ಓಕೆ ಆಗಿರುತ್ತೆ, ಆಯಿತಾ? ಒಂದು ಅಡ್ವೆಂಚರ್ ಥರ ಇದನ್ನು ಟ್ರೀಟ್ ಮಾಡು. ಸೊ ಹೊಸಬ್ರು ಸಿಗ್ತಾರಾ, ಹೊಸ ಜನ ಸಿಗ್ತಾರಾ, ಹೊಸದೇನೋ ಕಲಿಯೋದಕ್ಕೆ ಸಿಗುತ್ತಾ, ಈವನ್ ಕ್ಲಾಸ್ ಕೂಡ, ಬುಕ್ಸ್ ಕೂಡ ಎಲ್ಲ ಹೊಸದಾಗಿರೋವಾಗ ಹೊಸ ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ ಖುಷಿಯಾಗಿ ಇರು. ಓಕೆ, ಹೇಗೆ ಬರುತ್ತೋ ಆ ರೀತಿ ತಗೋ, ಪ್ರೆಷರ್ ತೊಗೋಬೇಡ. ಹೊಸ ಫ್ರೆಂಡ್ಸ್ ಮಾಡ್ಕೋಬೇಕು, ಟೀಚರನ್ನು ಮೆಚ್ಚಿಸ್ಬೇಕು, ಎಲ್ಲೆಲ್ಲೇನೇನಿದೆ ನೋಡಬೇಕು, ತುಂಬ ಸ್ಟ್ರೆಸ್ ತೊಗೊಳಕ್ಕೆ ಹೋಗಬೇಡ, ಆಯಿತಾ? ನಿಧಾನವಾಗಿದ್ದಲ್ಲಿ ನಿನಗೆ ಅದು ಸರಾಗ ಅನಿಸುತ್ತೆ, ನ್ಯಾಚುರಲ್ ಫ್ಲೋನಲ್ಲಿ ಕೆಲಸಗಳಾದಾಗ, ಆಯಿತಾ? ಏನನ್ನು ನೀನು ಮುಖ್ಯ ಇಟ್ಕೊಳ್ಬೇಕು, ಇದು ಸರಿ ಇಲ್ಲ, ಅದು ಚೇಂಜ್ ಆಗಿದೆ ಅಂತ ಕೊರಗೋದನ್ನು ಇಲ್ಲ, ನಾನು ಖುಷಿಯಾಗಿರಬೇಕು ಅನ್ನೋದನ್ನು ಅಲ್ವಾ? ಜೀವನದ ಮೋಸ್ಟ್ ಇಂಪಾರ್ಟೆಂಟ್ ಗೋಲ್ ಏನು? ಖುಷಿಯಾಗಿರೋವಂಥದ್ದು. ನಾವು ಖುಷಿಯಾಗಿ ಸಮಾಧಾನವಾಗಿ ಎಂಜಾಯ್ ಮಾಡ್ಕೊಂಡಿರಬೇಕು ಅಂದರೆ ಹೊರಗಿನ ಪರಿಸ್ಥಿತಿಗೆ ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಆಗ್ತಾ ಇರಬೇಕು, ಆಯಿತಾ? ಸೊ ನಿನಗೆ ನೀನೇ ಹೇಳ್ಕೊಳ್ತಾ ಇರು, ಏನೇ ಬಂದರೂ ನಾನು ಅದನ್ನು ಖುಷಿಯಾಗಿ ತಗೊಳ್ತೀನಿ, ಅದು ಚೆನ್ನಾಗೇ ಇರುತ್ತೆ, ಅದನ್ನು ಕೂಡ ನಾನು ಎಂಜಾಯ್ ಮಾಡ್ತೀನಿ ಅಂತ. ನೀನು ಯಾವಾಗ ಇದನ್ನು ನಂಬ್ತೀಯೋ ನಿನಗೆ ಚೇಂಜ್ ಆಗಲಿ ಏನೇ ಆಗಲಿ ಭಯನೂ ಆಗಲ್ಲ, ಟೆನ್ಷನೂ ಆಗಲ್ಲ. ಏನಂತೀಯ ಕಂದ?